ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ದು, ರೋಗಿಯ ಸಂಬಂಧಿಗಳಿಂದ ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಶಿವಮೊಗ್ಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ತರೀಕೆರೆಯ ಕರಕುಚ್ಚಿ ಗ್ರಾಮದ ನವೀನ್ ಎಂಬಾತನನ್ನ ತಲೆಗೆ ಪೆಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 3 ದಿನಗಳ ಹಿಂದೆ ದಾಖಲು ಮಾಡಲಾಗಿತ್ತು. ಆದರೆ ಈ ದಿನ ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ದಾರೆ. ಇದುವೇ ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಕ್ಷಾಂತರ ರೂಪಾಯಿ ಹಣ ಸುಲಿಗೆ ಮಾಡಿದ ಆರೋಪವನ್ನ ಸಂಬಂಧಿಕರು ಮಾಡಿದ್ದಾರೆ. ಕೆಲಕಾಲ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು. ವೈದ್ಯರು ಸಿಬ್ಬಂದಿಯ ಜೊತೆ ಮಾತಿನ ಚಕಮಕಿಯೂ ನಡೆಯಿತು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಭಾಯಿಸಿದ್ರು. ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ಸರ್. ನಿನ್ನೆ ಬೆಳಿಗ್ಗೆ ತುಂಬ ಸ್ಕ್ಯಾನ್ ಮಾಡ್ತೀವಿ ಒಂದು ಡಾಕ್ಟ್ರು. ಇವತ್ತು ಬೆಳಿಗ್ಗೆ ಮಾಡಿದ್ದಾರೆ ಸರ್. ನಿನ್ನೆ ಮಾಡಿದ್ದೀವಿ. ಈಗ ಬಂದು ಬೆಳಿಗ್ಗೆ ಬಂದು ನಾವು ಸರಿ ಫೋನ್ ಮಾಡಿದ್ರೆ ನಾನು ಸ್ನಾನ ಮಾಡ್ತಿದ್ದೀನಿ, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಈಗ ಬಂದು ಸ್ಕ್ಯಾನ್ ಮಾಡಿ ಏನೂ ಇಲ್ಲ, ಬಾಡಿ ಹೋಗಿದೆ ಅಂತ ಹೇಳ್ತಿದ್ದಾರಲ್ಲ ಸರ್. ಮತ್ತು ಬೆಳಿಗ್ಗೆ ಬ್ರೈನ್ ಆಪ್ರೇಷನ್ ಗಲಾಟೆ ಕೇಸ್ ಇದ್ದು ಗಲಾಟೆಯಲ್ಲಿ ಬ್ರೈನ್ ಆಪ್ರೇಷನ್ ಮಾಡಿದ್ದು. ಬ್ರೈನ್ 2 ಸೈಡ್ ಆಗಿತ್ತು, ಪೂರ್ತಿ ಚಿಕ್ಕ ತೆಗೆದಿದ್ದಾರೆ. ಆಪ್ರೇಷನ್ ಮಾಡ್ತಾ ಅರ್ಧ ಆಪ್ರೇಷನ್ಗೆ ನಿಲ್ಲಿಸಿ ಅರ್ಧ ಆಪ್ರೇಷನ್ ಪ್ಲೇಟಿಂದ ಹೊರಗೆ ಬಂದು ಆಪ್ರೇಷನ್ ಆಗ್ತಿದೆ ಅಂತ ಹೇಳೋಗಿದ್ದಾರೆ. ಆದ ಮೇಲೆ ಆಪ್ರೇಷನ್ ಮಾಡಿದಾಗ ಇದೇ ಮೇನ್ ಪಾಯಿಂಟ್. ತುಂಬ ಚೆನ್ನಾಗೇ ಇದೆ ಸರ್. ಈ ಡಾಕ್ಟರ್ ಆಪ್ರೇಷನ್ ಮಾಡೋ ಕೇಸಸ್ ಎಲ್ಲ ಮಾಡಿದ್ದಾರೆ. ಆಪ್ರೇಷನ್ ಆದಮೇಲೆ ನಮ್ಮ ತುಂಬ ಕಣ್ಣೇ ಬಿಚ್ಚಿಲ್ಲ ಸರ್, ಕಣ್ಣು ಬಿಚ್ಚಿಲ್ಲ, ಕೈ ಕಾಲು ಬಿಚ್ಚಿಲ್ಲ, ಏನೇನು ಇಲ್ಲ ಸರ್. ನಿಮ್ಮ ಹೆಸರು ನಿಮ್ಮ ಹೆಸರು ಆಪ್ರೇಷನ್ ಹೆಂಗೆ ಕ್ಲಿಯರ್ ಮಾಡ್ಬೇಕು ಸರ್, ಅದು ಬೇಕು ಫಸ್ಟ್. ಈಗ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಸಜೆಷನ್ ಕೊಟ್ಟಿದ್ದೆ, ನಾವು ತಗೊಂಡೋಗ್ತೀವಿ ಸರ್. 3 ದಿನದವರೆಗೂ ಇಟ್ಕೊಂಡು ಜೀವ ಆಯ್ತು ಅಂತ ಹೇಳಿದ್ರೆ ಇವತ್ತು ಜೀವ ಇಲ್ಲ ಆಗ್ತಿದೆಯಲ್ಲ, ಏನು ಕಾರಣ ಅಲ್ಲಿ? ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ದಾರೆ. ಆದರೆ ರೋಗಿಯ ಸಂಬಂಧಿಕರು ಮಾತ್ರ ಆಸ್ಪತ್ರೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ಖಾಸಗಿ ಆಸ್ಪತ್ರೆಯಲ್ಲಿ. ತರೀಕೆರೆಯ ಕರಕುಚ್ಚಿ ಗ್ರಾಮದ ನವೀನ್ ಎಂಬಾತನನ್ನ ತಲೆಗೆ ಪೆಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 3 ದಿನಗಳ ಹಿಂದೆ ದಾಖಲು ಮಾಡಲಾಗಿತ್ತು. ಆದರೆ ಈ ದಿನ ಇದ್ದಕ್ಕಿದ್ದಂತೆ ನವೀನ್ ಮೃತಪಟ್ಟಿದ್ದಾರೆ. ಇದು ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಕ್ಷಾಂತರ ರೂಪಾಯಿ ಹಣ ಸುಲಿಗೆ ಮಾಡಿದ ಆರೋಪವನ್ನ ಸಂಬಂಧಿಕರು ಮಾಡಿದ್ರು. ಕೆಲಕಾಲ ಆಸ್ಪತ್ರೆಯಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿ ವೈದ್ಯರು ಹಾಗೂ ಸಿಬ್ಬಂದಿಯ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಂತರ ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ಪರಿಸ್ಥಿತಿಯನ್ನ ವಿಚಾರಿಸಿ ಏನಾಯ್ತು ಏನು ಅನ್ನುವುದನ್ನ ಕೇಳಿ ಪರಿಸ್ಥಿತಿಯನ್ನ ಶಾಂತಿಗೆ ತರುವಲ್ಲಿ ಯಶಸ್ವಿಯಾದರು.